ಹಾಯ್ ಹಲೋ ನಮಸ್ತೆ ವೀಕ್ಷಕರೇ. ನೋಡಿ ನಾವು ಇದು ಯಾವ ರಥ ಅಂತ ನೀವು ಯೋಚನೆ ಮಾಡ್ತಾ ಇದ್ದೀರಾ. ಸರಿ, ಇದು ಯಾವುದೂ ಅಲ್ಲ. ಇದು ನಾವು ಬಂದಿರೋದೇ ಶೃಂಗೇರಿ. ನೋಡಿ, ನಾವು ಬ್ಯಾಂಗ್ಳೂರ್ ಟು ಶೃಂಗೇರಿ ನೈಟ್ ಡ್ರೈವ್ ಬಂದ್ವಿ. 2 ಡೇಸ್ ಟ್ರಿಪ್ಪಲ್ಲಿ ಏನೆಲ್ಲ ಕವರ್ ಮಾಡ್ಬೋದು ಅಂತ ನಾನು ನಿಮಗೆ ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. ನೈಟು ಸುಮಾರು ಒಂದು 10:30ಗೆ ನಾವು ಬ್ಯಾಂಗ್ಳೂರು ಬಿಟ್ವಿ. ಅರ್ಲಿ ಮಾರ್ನಿಂಗ್ ಒಂದು 5:30 ಒಳಗಡೆ ಶೃಂಗೇರಿ ರೀಚ್ ಆದ್ವಿ. ನೆಕ್ಸ್ಟು ಶೃಂಗೇರಿ ಮುಗಿಸ್ಕೊಂಡು ಬೇರೆ ಏನೆಲ್ಲ ಪ್ಲ್ಯಾನ್ ಇದೆ ಅಂತ ಮುಂದೆ ಹೇಳ್ತೀನಿ. ನೋಡಿ, ಕೇಳಿಸ್ಕೊಳ್ಳಿ ಕ್ಲಿಯರಾಗೆ. 2 ಡೇಸು ಒಳ್ಳೆ ಜಾಲಿ ವಿತ್ ಫುಡ್ಡು, ಅಕಾಮಿಡೇಷನ್ ಎಲ್ಲೆಲ್ಲಿ ಮಾಡ್ಬೋದು ಎಲ್ಲ ನಿಮ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಶೃಂಗೇರಿಲಿ ವಿಸಿಟ್ ಮಾಡಿ ನಾವು ಮಧ್ಯಾಹ್ನ ಅಷ್ಟರಲ್ಲಿ ಕಮಲಶಿಲೆಗೆ ಹೋದ್ವಿ. ಕಮಲಶಿಲೆಯಲ್ಲಿ ಎಕ್ಸಾಕ್ಟಾಗಿ ಮಧ್ಯಾಹ್ನ ಆಗಿತ್ತು. ಊಟ ಮುಗಿಸ್ಕೊಂಡು ನೆಕ್ಸ್ಟು ಶ್ರೀ ಕೇಶವನಾಥ ದೇವಸ್ಥಾನ ಮೂಡಿಗಲ್ಲು ಅಲ್ಲಿಗೆ ಹೋದ್ವಿ. ಅದಾದಮೇಲೆ ಕೊಲ್ಲೂರು ಆದಮೇಲೆ ಎಲ್ಲೋಗಿರ್ಬೋದು ಯೋಚನೆ ಮಾಡಿ. ಎಲ್ಲಿಗೆ ಹೋಗ್ತಾ ಇದ್ದೀರಾ ಎಲ್ಲ ನಿಮ್ಮ ಒಪಿನಿಯನ್ ಕೊಡಿ. ಕಾರಲ್ಲಿ ಬಂದು ಕಾರಲ್ಲಿ ಬಿಟ್ಬಿಟ್ಟು ಆ ಡೌನಲ್ಲೇ ಕೇಶವನಾಥ ಸ್ವಾಮಿ ದೇವಾಲಯ. ಜನ ಬರಬಾರ್ದು ಅಂತಾನೆ ಜನ ಎಲ್ಲಿದ್ರು ಬಿಡಲ್ವಲ್ಲ ನೋಡಿ. ಕೊನೆಗೂ ಟೆಂಪಲ್ ಸಿಕ್ತು. ಕಾರಲ್ಲೆಲ್ಲೋ ಹಾಕ್ಬಿಟ್ಟು ಬಂದ್ವಿ. ನೋಡಿ, ಆ ಬಾವುಟ ಹತ್ರ ಬೋರ್ಡ್ ಇದೆ, ಅದೇ ಟೆಂಪಲ್ಲು. ಎಲ್ಲ ನೆಕ್ಸ್ಟ್ ಬರೋ ಅಷ್ಟರಲ್ಲಿ ಫುಲ್ ಅಭಿವೃದ್ಧಿ ಆಗಿರುತ್ತೆ. ಅಂಗಡಿ ಕಟ್ತಾ ಇದ್ದಾರೆ. ನಮ್ಮವರಂತೂ ನಡ್ಕೊಂಡು ಬಂದು ಸಾಕಾಗಿ ಹೋಗ್ಬಿಟ್ಟಿದ್ದಾರೆ. ಮಠ ಮಧ್ಯಾಹ್ನ 3 ಗಂಟೆ. ನಮ್ಮ ಕಾರಂತೂ ಹಿಂದೆ ಕಚ್ಕೊಂಡ್ಬಿಟ್ಟಿದೆ. ರುದ್ರಾಭಿಷೇಕ 250, ಅರ್ಚನೆಗೆ 150, ಮಂಗಳಾರತಿ ಹೋಗ್ಬೋದು. ಇದ್ರೊಳಗಡೆ ಎಲ್ಲ ಮೀನುಗಳಿದೆ. ಬರ ಏನಾಗಲ್ಲ. ನೋಡಿ, ನಾವು ಕೊಲ್ಲೂರು ಮುಗಿಸ್ಕೊಂಡೆ ನೆಕ್ಸ್ಟ್ ಬಂದಿದ್ದೆ ಸಿಗಂದೂರಲ್ಲಿ ಹೋಗೋ ಅಷ್ಟರಲ್ಲಿ ನಿಮಗೆ ನೈಟ್ ಆಗಿರ್ತದೆ. ಅಲ್ಲೇ ಊಟ ಮಾಡಿಕೊಂಡು ಸ್ಟೇ ಆಗೋದಕ್ಕೆ 1250 ರುಪೀಸ್ 5 ಮೆಂಬರ್ಸ್ಗೆ ಪೇ ಮಾಡಬೇಕಾಗುತ್ತೆ. ಮತ್ತು 400 ರೂಪಾಯಿ ರೂಮ್ ಕೂಡ ಇದೆ. ನಾವು 1250 ಕೊಟ್ಟು ರೂಮ್ ಮಾಡಿ ಸ್ಟೇ ಆಗಿದ್ವಿ. ನೋಡಿ, ಇದು ಮೂಡುಗಲ್ಲು ದೇವಸ್ಥಾನ, ಕೇಶವನಾಥೇಶ್ವರ. ಇಲ್ಲಿ ಆಗಿನ ಕಾಲದಲ್ಲಿ ಶಿವಪಾರ್ವತಿ ಬಂದು ಧ್ಯಾನ ಮಾಡಿದ ಸ್ಥಳ ಅಂತಲೂ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಬಂದು ವಿಸಿಟ್ ಮಾಡಿ. ಜಸ್ಟ್ 2 ಡೇಸಲ್ಲಿ ನೀವೆಲ್ಲ ಕವರ್ ಮಾಡ್ಬೋದು. ನಾನು ವಿಡಿಯೋ ಅಂತೂ ಬೇಕು ಅಂತ ತೊಗೊಂಡಿಲ್ಲ. ಯಾವ್ದ್ಯಾವ್ದು ತೊಗೊಂಡಿದ್ದೀನೋ ಅದನ್ನು ಹಾಕಿದ್ದೀನಿ. ನೋಡಿ, ಚೆನ್ನಾಗಿದೆ. ಫೋಟೋಸ್ ಕೂಡ ಹಾಕಿದ್ದೀನಿ. ಓವರಾಲ್ ಪರ್ ಪರ್ಸನ್ ನಿಮಗೆ ಬಿಡೋದು 2660 ರುಪೀಸ್ ಬೀಳುತ್ತೆ. ದೇವಸ್ಥಾನದಲ್ಲಿ ಊಟ ಮಾಡಿ ಆಚೆ ನೀವು ಸ್ನ್ಯಾಕ್ಸು ಮತ್ತು ಬ್ರೇಕ್ಫಾಸ್ಟಿಗೆ ಮಾತ್ರ ನಿಮಗೆ ಚಾರ್ಜಸ್ ಬೀಳುತ್ತೆ. ಮತ್ತು ಕಾರು ಪೆಟ್ರೋಲ್ ಆಗಲಿ ಡೀಸೆಲ್ ಆಗಲಿ ಅಷ್ಟಕ್ಕೆ ಮಾತ್ರ ಖರ್ಚಾಗುತ್ತೆ. ಸೀಸನಲ್ಲಿ ಟ್ರಿಪ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಫ್ಯಾಮಿಲಿನ ಕರ್ಕೊಂಡು ಒಂದು ಸಲ ಟ್ರಿಪ್ ಮಾಡಿ.